ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಶೈಲಾ ಶೇಖರ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲೇನು ಇದು ಸೆರಾಮಿಕ್ ಪಾಟ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಮಿನಿಯೇಚರ್ ಗಾರ್ಡನ್ ಮಾಡಲಿಕ್ಕೆ ಅಂತ ನಾನು ತಗೊಂಡಿದ್ದು, ಮುಂಚೆ ತಗೊಂಡಿದ್ದಾಗಲೇ 3-4 ವರ್ಷನೇ ಆಗಿದೆ ಇದನ್ನೆಲ್ಲ ತಗೊಂಡು. ಇಲ್ಲಿ ಈ ಮನೆ ಹತ್ರ ನನಗೆ ಇಡಕ್ಕೆ ಜಾಗ ಇಲ್ಲ ಇದನ್ನೆಲ್ಲ. ಹಾಗಾಗಿ ನಾನು ಹಳ್ಳಿ ಮನೆ ಹತ್ರ ಜಾಗ ಮಾಡಿ ಅಲ್ಲಿ ಇಡೋಣ ಅಂತ ಎಲ್ಲದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಕುಡ್ಕೆ ಟೈಪ್ ಬರುತ್ತಲ್ಲ ಅದು ಸೆರಾಮಿಕ್ದೆ. ಸೊ 2 ತಗೊಂಡಿದ್ದೆ. ಅದು ಒಂದು ಗಿಡ ಹಾಕಿ ಅಲ್ಲಿ ನೇತಾಕಿದ್ದೀನಿ, ನೋಡ್ತಾ ಇರ್ಬೋದು. ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಇನ್ನೊಂದು ಹಾಗೆ ಇತ್ತು, ಅದು ಮತ್ತು ಇವೆಲ್ಲ ಸೆರಾಮಿಕ್ ಪಾಟ್ಗಳೇ ತುಂಬ ಚಿಕ್ಕದಾಗಿರೋದ್ರಿಂದ ಇದನ್ನೆಲ್ಲ ಮಿನಿಯೇಚರ್ ಗಾರ್ಡನ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ಸೆಕ್ಯುಲೆಂಟ್ಸ್ ಇರುತ್ತಲ್ಲ, ಚಿಕ್ಕ ಗಿಡಗಳನ್ನೇ ಹಾಕ್ಬೇಕಿದ್ದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಆದರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ನನಗೆ. ಹಾಗಾಗಿ ಅಲ್ಲಿ ಹಳ್ಳಿ ಮನೆ ಹತ್ರ ತೊಗೊಂಡೋಗೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಇನ್ನು ಝೀಝಿ ಪ್ಲ್ಯಾಂಟ್ ಅಂತ ಕರಿತೀವಲ್ಲ, ಇದನ್ನು ಇಂಡೋರ್ ಪ್ಲ್ಯಾಂಟು. ಸೊ ವಾಸ್ತು ಗಿಡ ಅಂತಲೂ ಕರೀತಾರೆ. ಇದನ್ನು ನಾನು ತುಂಬ ಚಿಕ್ಕದಿರುವಾಗ ತೊಗೊಂಡಿದ್ದೆ, ಕುಣಿಗಲ್ನಲ್ಲಿದ್ದಾಗ ತೊಗೊಂಡಿದ್ದಂಥದ್ದು. ಅದಿವಾಗ ತುಂಬ ದೊಡ್ಡದಾಗಿ ಪಾಟ್ ಚಿಕ್ಕದಾಗ್ಬಿಟ್ಟಿತ್ತು. ಅದನ್ನೆಲ್ಲ ರೀಪಾಟ್ ಮಾಡಿದಾಗ ಅದಕ್ಕೆ 2 ಗಿಡ ಹಾಕಿ ಮತ್ತೆ ಇನ್ನು ಒಂದೊಂದು ಗಿಡ 2 ಗಿಡ ಇದೆ ಇಲ್ಲಿ. ಇದನ್ನೆಲ್ಲ ನಾನು ಊರಲ್ಲಿರೋ ಮನೆ ಹತ್ರ ಹಾಕ್ತೀನಿ. ಹಾಗಾಗಿ ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ ತೊಗೊಂಡೋಗೋಕ್ಕೆ ಅಂತ. ಇವೆಲ್ಲ ಏನಂದರೆ ಇದು ಶೋಕೇಸಲ್ಲಿ ಇಡ್ಬೋದು, ಅಥವಾ ಮಿನಿಯೇಚರ್ ಗಾರ್ಡನ್ನು ಜೋಡ್ಸೋಕ್ಕೆ ಅಂತ ಜಾಗ ಇರಬೇಕು, ಅಂಥ ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಅಲ್ಲಿ ಹಳ್ಳಿ ಮನೆಯಲ್ಲಿ ನಾವು ಇನ್ನೂ ಅಡುಗೆ ಎಲ್ಲ ಏನೂ ಮಾಡ್ಕೊಳ್ತಾ ಇಲ್ಲ. ಸ್ಟವ್ ಇಟ್ಕೊಂಡಿದ್ದೀವಿ, ಆದರೆ ಸಿಲಿಂಡ್ರು ತೊಗೊಂಡಿಲ್ಲ. ಹಾಗಾಗಿ ಮನೆಯಿಂದನೇ ಊಟನ ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲಿ ನನಗೆ ಮತ್ತು ನಮ್ಮ ಮನೆಯವರಿಬ್ರಿಗೂ ಊಟನ ತೊಗೊಂಡೋಗ್ತೀನಿ ನಾನು. ಅಲ್ಲಿ ಸಂಜೆವರೆಗೂ ಇದ್ದು ಅಲ್ಲಿ ಎಲ್ಲ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರ್ತೀವಿ. ಮತ್ತು ಇಲ್ಲಿ ಬಂದಿದ್ದಾಯಿತು, ಹಳ್ಳಿ ಮನೆ ಹತ್ರ ಬಂದ್ವಿ. ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗಂತೂ ಮಳೆ ಇನ್ನೂ ಬಂದಿಲ್ಲದೆ ಇರೋ ಕಾರಣ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಂದಿದ್ದ ತಕ್ಷಣ ನಂದು ಇನ್ನೇನಿಲ್ಲ, ಎಲ್ಲ ಕ್ಲೀನ್ ಮಾಡೋದೆ. ಅಂದರೆ ನಾನು ವಾರದಲ್ಲಿ 2 ದಿನ ಅಥವಾ 3 ದಿನ ಬರ್ತೀನಿ, ಡೈಲಿ ಬರೋಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ವಾರದಲ್ಲಿ ಒಂದು 2 ದಿನ ಅಂತೂ ಬಂದೇ ಬರ್ತೀನಿ. ಬಂದಿದ್ದ ತಕ್ಷಣವೇ ನಾನು ಎಲ್ಲದನ್ನು ಎಲ್ಲ ಅಲ್ಲಲ್ಲೇ ಹಾಕಿರ್ತಾರೆ ನಮ್ಮ ಮನೆಯವರು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಅದು ಧೂಳಾಗಿರತ್ತೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ರೌಂಡ್ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬರ್ತಾ ಇದ್ದಂಗೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ತೀನಿ ನಾನು. ಇನ್ನು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ, ನೀವು ನೋಡ್ತಾ ಇರ್ಬೋದು. ಆಚೆಗೆ ತಲೆ ಹಾಕೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಮಳೆ ಇಲ್ಲದೆ ಇರೋ ಕಾರಣ ಆಚೆಗೆ ಬರೋಕ್ಕಾಗಲ್ಲ, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ನಾನಂತೂ ಹೋದರೆ ಅಲ್ಲಿಗೆ ಒಳಗಡೆನೇ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇರ್ತೀನಿ. 5 ಗಂಟೆ 6 ಗಂಟೆ ಆದ್ರೂ ಅಷ್ಟು ಬಿಸಿಲಿರುತ್ತೆ ಅಲ್ಲಂತೂ. ಸೊ ಮರಗಳಿದ್ದಾವೆ, ಆದ್ರೂ ಆಗೋದಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಿಡಗಳನ್ನೆಲ್ಲ ಹಾಕಿದ್ದೀವಿ ಆಲ್ಮೋಸ್ಟು. ಇನ್ನೂ ಮಳೆ ಬಂದ ಮೇಲೆ ಅಡಿಕೆ ಸಸಿಗಳನ್ನ ಹಾಕಿ ಆಮೇಲೆ ಪ್ಲ್ಯಾನ್ ಮಾಡಿ ಗಿಡಗಳನ್ನ ಹಾಕ್ತಾಯಿದ್ದೀವಿ ನಾವು. ಇಲ್ಲಿ ಸುತ್ತ ಗ್ರೀನ್ ನೆಟ್ನ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ಅಂದರೆ ಅದು ಟ್ರಾನ್ಸ್ಪರೆಂಟೇ, ಕಾಣಲ್ಲ ಅಂತ ಏನಿಲ್ಲ, ಇರಲಿ ಸೇಫ್ಟಿಯಾಗಿರುತ್ತೆ, ಚೆನ್ನಾಗೂ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಗ್ರೀನ್ ನೆಟ್ನ ಸುತ್ತ ಹಾಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ತೆಂಗಿನ ಗರಿನ ಮುಚ್ಚಿದ್ದೀವಲ್ಲ, ಇಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಬೀಜನ ಉದುರಿಸಿದ್ದಾರೆ ನಮ್ಮ ಮನೆಯವರು. ಅಂತ ಏನು ಚೆನ್ನಾಗಿ ಬಂದಿಲ್ಲ, ಒಂದು ಫಸ್ಟ್ ಟೈಮ್ ಹಾಕಿರೋದ್ರಿಂದ ಅಷ್ಟು ಐಡಿಯಾ ಇಲ್ಲ ನಮಗೆ ಯಾವ ಥರ ಬರುತ್ತೆ ಏನು ಅಂತ. ಪರವಾಗಿಲ್ಲ, ಇವಾಗ ಸ್ವಲ್ಪ ಮೊಳಕೆ ಥರ ಬಂದಿದೆ. ಅಂದರೆ ಹೆವಿ ಬಿಸಿಲಿರೋದ್ರಿಂದ ಅದು ಗೊತ್ತಿಲ್ಲ ನಮಗೆ, ಯಾವ ಥರ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮು ಅವೆಲ್ಲ ಆಗ್ತಾ ಇರೋದ್ರಿಂದ ಅದು ಸ್ವಲ್ಪ ಮೊಳಕೆ ಥರ ಬಂದಿದೆ, ಇವಾಗ ಪೂರ್ತಿಯಾಗಿ ಬಂದಿಲ್ಲ. ಸೊ ಇವಾಗೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ.
ಮತ್ತು ಇಲ್ಲಿ ಬಟ್ಟೆಗಳನ್ನ ನಾವು ಇಲ್ಲಿ ನಮ್ಮನೆಯವರು ಜಮೀನ್ ಹತ್ರ ಕೆಲಸ ಮಾಡೋಕ್ಕೆ ಬೇರೆ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಮಡಚಿ ಇಡ್ತಾ ಇದ್ದೀನಿ. ಊರಿಂದ ಹಾಕೊಂಬಂದಿದ್ದನ್ನ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋ ಬಟ್ಟೆನ ಹಾಕೊಂಬಂದಿರ್ತಾರೆ. ಮತ್ತು ಇಲ್ಲಿ ಜಮೀನು ಕೆಲಸ ಮತ್ತು ಇಲ್ಲಿ ಮನೆ ಹತ್ರ ಏನಾದರೂ ಕೆಲಸಗಳಿದ್ದರೆ ಈ ಬಟ್ಟೆಗಳನ್ನ ಹಾಕ್ಕೊಂಡು ಕೆಲಸನ ಮಾಡ್ತಾರೆ. ಇನ್ನು ಒರೆಸಿದ್ದೆಲ್ಲ ಆಯಿತು, ಕ್ಲೀನ್ ಎಲ್ಲ ಆಯಿತು. ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಸಕ್ಕರೆ, ನಿಂಬೆ ಹಣ್ಣು ಮತ್ತು ಏಲಕ್ಕಿ ಎಲ್ಲನೂ ತಂದಿಟ್ಕೊಂಡಿದ್ದೀವಿ. ಒಂದಷ್ಟು ಪಾತ್ರೆಗಳನ್ನೂ ತಂದಿಟ್ಕೊಂಡಿದ್ದೀವಿ ಬಂದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಇವಾಗ ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಹೆವಿ ಬಿಸಿಲಿದೆ ಹೊರಗಡೆ ಅಂತೂ. ಹೋದಾಗೆಲ್ಲ ನಾನು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇವಾಗ ಸ್ವಲ್ಪ ಒಂದು ರಂಗೋಲಿ ತೊಗೊಂಡು ಬಂದಿದ್ದೆ. ಅಂದರೆ ರೆಡಿ ರಂಗೋಲಿ ಸಿಗುತ್ತಲ್ಲ, ಸ್ಟಿಕ್ಕರ್ ಅಂಟಿಸೋವಂಥದ್ದು. ನನಗೆ ಆ್ಯಕ್ಚುಲಿ ಈ ಥರದ್ದೆಲ್ಲ ಅಂಟ್ಸೋಕ್ಕೆ ಇಷ್ಟ ಆಗಲ್ಲ. ನ್ಯಾಚುರಲ್ ಆಗಿ ರಂಗೋಲಿನೇ ಬಿಡಿಸ್ಬೇಕು ತೊಳೆದಾಗ. ಇಲ್ಲಿ ನಾನು ಡೈಲಿ ಬರದೇ ಇರೋದ್ರಿಂದ ಒಂದು ಸ್ಟಿಕ್ಕರ್ ರಂಗೋಲಿ ಬರುತ್ತಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ಅಂಟಿಸ್ತಾ ಇದ್ದೀನಿ. ಸೊ ಅದು ಈಗ ಮಾಮೂಲಿ ತೊಳೆದಾಗ ರಂಗೋಲಿನ ಬಿಡಿಸಿ ಹೋಗ್ತೀನಿ. ಅವತ್ತು ರಂಗೋಲಿನ ತೊಗೊಂಡೋಗಿರಲಿಲ್ಲ ನಾನು. ಹಾಗಾಗಿ ಅದನ್ನು ಇವಾಗ ಅಂಟಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಜಾಸ್ತಿ ದಿನ ಏನು ಬರಲ್ಲ ಅದು. ಯಾಕೆಂದರೆ ಓಡಾಡ್ತಾ ಇದ್ರೆ ಕಿತ್ಕೊಂಡು ಬರುತ್ತೆ ಅದು. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲಿ ಅಂತ ಇವಾಗ ಅಂಟಿಸಿದ್ದೀನಿ ಅದನ್ನು. ಮಾಮೂಲಿ ಹಂಗೆ ತೊಳೆದಾಗ ರಂಗೋಲಿನೇ ಬಿಡಿಸೋದು. ನಾನು ಇವಾಗ ರಂಗೋಲಿ ತೊಗೊಂಡು ಇಟ್ಕೊಂಡಿದ್ದೀನಿ ಅಲ್ಲಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಹೊಸ್ಲು ಪಕ್ಕಕ್ಕೆ ರಂಗೋಲಿನ ಬಿಡಿಸ್ತೀನಿ ತೊಳೆದಾಗ ನಾನು. ಸೊ ಆ ಎಡ್ಜಿಗೆ ಮತ್ತು ಸೈಡ್ಗೆಲ್ಲ ರಂಗೋಲಿ, ಮಾಮೂಲಿ ರಂಗೋಲಿ ಪೌಡ್ರ್ ಬರುತ್ತಲ್ಲ, ಅದನ್ನು ತೊಗೊಂಡೋಗಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಅಲ್ಲಿ ಸಿಟಿ ಮನೆ ಹತ್ರ ಇದ್ದಿದ್ದಂಥ ಗಿಡಗಳನ್ನೆಲ್ಲ ನಾನು ತೊಗೊಂಡು ಬಂದು ಇಲ್ಲಿ ಹಳ್ಳಿ ಮನೆ ಹತ್ರ ಇಟ್ಟಿದ್ದೀನಿ. ಪಾಟ್ಗಳಲ್ಲಿ ಇಟ್ಟಿದ್ದೆ. ಅಲ್ಲಿ ಜಾಸ್ತಿ ಪಾಟ್ಗಳನ್ನೂ ಇಡೋಕ್ಕಾಗಲ್ಲ. ಹಾಗಾಗಿ ಮುಂಚೆ ಇದ್ದಿದ್ದ ಗಿಡಗಳೇ ಅವೆಲ್ಲ. ಅದನ್ನೆಲ್ಲ ಒಂದೊಂದು ಪಾಟ್ಗಳನ್ನ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಈಗ ಇದು ಪೇಪರ್ ಹೂವು ಅಂತ ಬರುತ್ತಲ್ಲ, ಬೋಗನ್ವಿಲ್ಲ ಅಂತಾರಲ್ಲ, ಅದು ಹಾಕಿದ್ದೀವಿ. ಅದನ್ನೆಲ್ಲ ಕಟಿಂಗ್ ಮಾಡಿಬಿಟ್ಟೆ ನಾನು. ಹೂವು ಸುಮಾರು ಬಿಟ್ಟಿತ್ತು. ಚೆನ್ನಾಗಿ ದೊಡ್ಡದಾಗಿ ಅಂದರೆ ಜಾಸ್ತಿ ಹೊಡ್ಕೋಬೇಕು, ಜಾಸ್ತಿ ಹೂವು ಬೇಕು ಅನ್ನೋದಾದರೆ ನಾವು ಗಿಡದನ್ನು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದಷ್ಟು ದಾಸವಾಳ ಕಡ್ಡಿಗಳನ್ನ ಹಾಕಿದ್ದೀವಿ. ನನಗೆ ಕಡ್ಡಿಗಳನ್ನ ಹಾಕೋಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ ಅಂದರೆ ಅದು ಬೆಳೆದು ಅದು ಹೂ ಬಿಡೋ ಅಷ್ಟೊತ್ತಿಗೆ ಸುಮಾರು ಲಾಂಗ್ ಪ್ರೊಸೆಸ್ ಅದು. ಹಾಗಾಗಿ ನರ್ಸರಿಯಿಂದ ಒಳ್ಳೊಳ್ಳೆ ಗಿಡಗಳನ್ನ ತೊಗೊಂಡೋಗಿ ಹಾಕೋದು ಇಷ್ಟ ನನಗೆ. ಏನೋ ಕೊಟ್ಟಿದ್ರಲ್ಲ ತಂದು ಅಂತ ಈ ಥರ ಹಾಕಿದ್ದೀನಿ. ಒಂದು ಮಲ್ಲಿಗೆ ಗಿಡ ಈ ಕಡೆ ಒಂದು ಹಾಕಿದ್ದೀನಿ, ಆ ಸೈಡ್ ಒಂದು ಹಾಕಿದ್ದೀನಿ. 2 ಮಲ್ಲಿಗೆ ಗಿಡ ಹಾಕಿದ್ದೀನಿ. ಇದು ಆಲ್ರೆಡಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ಮಲ್ಲಿಗೆ ಗಿಡ. ಸೊ ಇನ್ನೂ ನಾವು ಅಷ್ಟೊಂದೆಲ್ಲ ಗಿಡಗಳನ್ನ ಹಾಕಿಲ್ಲದೆ ಇರೋ ಕಾರಣ ಇಲ್ಲಿ ನೋಡ್ತಾ ಇರ್ಬೋದು, ಸೇವಂತಿಗೆ ಹೂವಂತೂ ಸಖತ್ ಹೂ ಬಿಡ್ತಾ ಇದೆ. ಇದು ಸೀಸನ್ ಅಲ್ಲ ಇವಾಗ, ಆದ್ರೂ ಬರ್ತಾ ಇದೆ ಹೂವು. ತುಂಬ ಚೆನ್ನಾಗಿ ಹೂ ಸಿಗ್ತಾ ಇದೆ. ಸೊ ಬರೋ ಅಷ್ಟು ದಿನ ಬರಲಿ, ಆಮೇಲೆ ಅದನ್ನು ಕಿತ್ತಾಕಿ ಬೇರೆ ಹೊಸ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ನೋಡಿ ಈ ಥರ ನೆಟ್ಟಿಗೆ, ಅಂದರೆ ಗಾಳಿ ಬಂದಾಗ ಹಾರಾಡಬಾರ್ದು, ಅಂದರೆ ಹಾರಾಡದೇ ಇರೋ ಥರ ನಾವು ತಂತಿನ ನುಲ್ದಿದ್ದೀವಿ ಮಧ್ಯದಲ್ಲೆಲ್ಲ. ಆದ್ರೂ ಇರಲಿ ಸೇಫ್ಟಿಗೆ ಅಂತ ಕಲ್ಲನ್ನ ಜೋಡಿಸಿದ್ದೀವಿ ಆ ಥರ. ಸೊ ಈ ಕಡೆ ಒಂದಷ್ಟು ಮರಳು ಜಲ್ಲಿ ಎಲ್ಲ ಮಿಕ್ಕೊಂಡಿತ್ತು ಮನೆ ಕಟ್ಟಾದ್ಮೇಲೆ. ಅದನ್ನೆಲ್ಲ ಒಂದು ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಜಾಗ ಅಂತೂ ಸಿಕ್ಕಾಬಟ್ಟೆ ಇದೆ. ನೋಡಿ ಈ ಥರ ನೆರಳಿದೆ.
ಆದ್ರೂ ಆಚೆ ಈಗ ಹೆವಿ ಬಿಸಿಲಿದೆ, ಆದ್ರೂ ಇರಲಿ ಅಂತ ಬಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲೊಂದು ನಂಜುಬಟ್ಲು ಗಿಡ, ಆಮೇಲೆ ಇದು ಹಲಸಿನ ಗಿಡನ ಹಾಕ್ಬಾರ್ದಂತೆ ಮನೆ ಹತ್ರ, ನಮಗೂ ಗೊತ್ತಿರಲಿಲ್ಲ, ಹಾಕ್ಬಿಟ್ಟಿದ್ದೀವಿ. ಅದು ಕೃಷಿ ಮೇಳಕ್ಕೆ ಹೋದಾಗ ಮಂಡ್ಯದಿಂದ ತಂದಿದ್ರು ನಮ್ಮ ಮನೆಯವರು, ಅದನ್ನ ಹಾಕ್ಬಿಟ್ಟಿದ್ದೀವಿ. ಅದಕ್ಕೀಗ ಮಳೆ ಬಂದಮೇಲೆ ಅದನ್ನು ತಗೊಂಡೋಗಿ ನಮ್ಮ ತೋಟದ ಹತ್ರ ಹಾಕೊಂಡ್ಬಿಡ್ತೀವಿ. ಸೊ ಇದೆಲ್ಲ ರೋಸು ನರ್ಸರಿಯಿಂದ ತಂದಿದ್ದು ಒಂದೆರಡು ಗಿಡಗಳಿದ್ದಾವೆ, ಮತ್ತು ಕಡ್ಡೀಲಿ ಹಾಕಿರೋವಂಥ ರೋಸ್ ಗಿಡಗಳು ಇದ್ದಾವೆ. ಇದೊಂದು ಸ್ವಲ್ಪ ಚಿಗುರುತ್ತಾ ಇದೆ, ಇಲ್ಲೊಂದು ಚಿಗುರುತ್ತಾ ಇದೆ ಗಿಡ, ಪರವಾಗಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾವೆ. ಈ ಮಲ್ಲಿಗೆ ಗಿಡ ಆ ಕಡೆ ಒಂದು ಹಾಕಿದ್ದೆ ಅನ್ನಲ್ಲ, ಇದೇನೆ ಇದು. ಇವಾಗಂತೂ ಸಿಕ್ಕಾಪಟ್ಟೆ ಹೂವು ಬಿಡ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಹೂವು. ಸೊ ಇದು ನರ್ಸರಿಯಿಂದ ತಂದಂಥ ರೋಸು. ಇದು ಸ್ವಲ್ಪ ಬಟನ್ ರೋಸ್ಗಿಂತ ಸ್ವಲ್ಪ ದಪ್ಪ ಬರುತ್ತೆ, ಚೆನ್ನಾಗಿ ಬಿಡುತ್ತೆ ಹೂವು. ಸೊ ಇದೊಂದು ನಿಂಬೆ ಗಿಡ ಮತ್ತು ಹಲಸಿನ ಗಿಡ ಎರಡೂ ಕೃಷಿ ಮೇಳದಿಂದ ತೊಗೊಂಡು ಬಂದಿದ್ರು. ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ದೆ, ನಾನು ದಾಳಿಂಬೆ ಗಿಡ ತೊಗೊಂಡು ಬನ್ನಿ, ಹಲ್ಸು ಬೇಡ ಅಂತ. ಅವರು ಹಲಸಿನ ಗಿಡ ಮತ್ತು ನಿಂಬೆ ಹಣ್ಣಿನ ಗಿಡ ತಂದಿದ್ದಾರೆ. ಸೊ ಇನ್ನೇನು ಮಾಡೋಂಗಿಲ್ಲ, ಅದನ್ನು ತೊಗೊಂಡೋಗಲ್ಲ ಹಾಕ್ತೀವಿ. ತೋಟದ ಹತ್ರ ಹಾಕಿದ್ರೆ ಏನಿಲ್ಲ, ಮನೆ ಹತ್ರ ಹಲಸಿನ ಗಿಡ ಹಾಕ್ಬಾರ್ದಂತೆ, ಗೊತ್ತಿರಲಿಲ್ಲ ನಮಗೆ, ಹಾಕ್ಬಿಟ್ಟಿದ್ದೀವಿ. ಸೊ ಇದು ಕಲರ್ ಪುಷ್ಪ ಅಂತ ಕರಿತೀವಿ, ನಾವು ಕರೆಯೋದು ಕಲರ್ ಪುಷ್ಪ ಅಂತ. ಇದು ಬೆಳಗ್ಗೆ ಒಂದು ಕಲರು, ಮಧ್ಯಾಹ್ನ ಒಂದು ಕಲರು, ಮತ್ತು ಸಂಜೆ ಆಯ್ತಾ ಒಂದು ಕಲರ್ ಆಗುತ್ತೆ. 2 ಗಿಡ ಕಡ್ಡಿ ಇಸ್ಕೊಂಬಂದಿದೆ ನಮ್ಮ ಅಕ್ಕ ಅವ್ರ ಊರಲ್ಲಿ, ಅದು ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ, ಚೆನ್ನಾಗಿ ಚಿಗುರ್ಕೊಂಡಿದೆ. ಸೊ ಈ ಕಡೆ ಒಂದೆರಡು ಗುಲಾಬಿ ಕಡ್ಡಿಗಳನ್ನ ಹಾಕಿದ್ದೀವಿ. ಅಂದರೆ ನನಗೆ ಈ ಕಡ್ಡಿಗಳು ಹಾಕೋದ್ಕಿಂತ ನರ್ಸರಿಯಿಂದ ಗಿಡಗಳು ತಂದು ಹಾಕೋದೇ ಇಷ್ಟ. ಅಷ್ಟು ಇದು ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ. ಇದೊಂದು ಆನ್ಲೈನಲ್ಲಿ ತರಿಸಿದ್ದೆ ನಾನು, ಯಾಕೋ ಅದು ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಅದು ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಸೊ ಇನ್ನು ನರ್ಸರಿಯಿಂದ ತಂದಿರೋದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಈ ಥರ ಮಲ್ಲೆ ಹೂವು ಅಂತೀವಿ, ಮಲ್ಲಿಗೆ ಹೂವು ಸ್ಮೆಲ್ ಇರುತ್ತಲ್ಲ, ಉದ್ದ ಇರುತ್ತಲ್ಲ, ಅದು ದಾಸವಾಳ ಗಿಡ ಹಾಕಿದ್ದೀವಿ. ಮತ್ತು ದಾಸವಾಳ ಹೂವು ಬಿಟ್ಟ ಮೇಲೆ ಈ ಥರ ಮೊಗ್ಗಾಗಿ ಹೂವೆಲ್ಲ ಉದುರಿರುತ್ತಲ್ಲ, ಅದನ್ನೆಲ್ಲ ತೆಗ್ದುಬಿಡ್ಬೇಕು. ಗಿಡದಲ್ಲೇ ಬಿಟ್ಟರೆ ಗಿಡ ಗ್ರೋತ್ ಆಗೋದಿಲ್ಲ, ಆವಾಗಲೇ ಪ್ರೂನಿಂಗ್ ಮಾಡ್ತಾ ಇರಬೇಕು. ಅದು ಮೊಗ್ಗುಗಳು ಯಾವುದು, ಈಗ ರೋಸ್ ಇದು ಬಿಡ್ತಿದ್ದಂಗೆ ನಾವು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಗೆ ಕಟ್ ಮಾಡಿಬಿಟ್ರೆ ಅಲ್ಲಿ 2 ಬ್ರಾಂಚಸ್ ಬರುತ್ತೆ ಅಲ್ಲಿ. ಸೊ ಹಂಗಾಗಿ ಇದು ಅರಳಿದೆ, ಅದನ್ನು ಕಟ್ ಮಾಡ್ಕೋಬೇಕು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ ನೋಡಿ. ಈ ಥರ ಹೂವು ಬಿಟ್ಟಿದ ತಕ್ಷಣ, ಅರಳಿದ ತಕ್ಷಣ ಅದು ಗಿಡದಲ್ಲೇ ಹಾಗೆ ಬಿಟ್ಟರೆ ಅದು ಗಿಡ ದೊಡ್ಡದಾಗಲ್ಲ. ಅದು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾವು ಗಿಡದಲ್ಲೇ ಬಿಟ್ಬಿಟ್ರೆ ಅದು ಅಷ್ಟು ಇದಾಗಿ ಬರಲ್ಲ. ಎಷ್ಟೊಂದು ಮೊಗ್ಗುಗಳಾಗಿದೆ ಅಂದರೆ ನಾನು ಆವಾಗಲೇ ಚೂಟಾಕ್ಬಿಡ್ತೀನಿ ಅದನ್ನ. ಹೂವು ಅರಳ್ತಿದ್ದಂಗೆ ಅದು ಕಿತ್ಕೋತಿದ್ದಂಗೆ ಇದನ್ನು ಕಟ್ ಮಾಡ್ತೀನಿ. ಹಾಗಾಗಿ ಇದೊಂದು ರೋಸು ಯೆಲ್ಲೋ ಕಲರ್ ಇದು. ಸೊ ಇದೊಂದು ಆರೆಂಜ್ ಕಲರ್ ದಾಸವಾಳ ಅರಳಿದೆ. ಈಗ ಸಂಜೆ ಆದಮೇಲೆ ಅದನ್ನು ಕಿತ್ಕೊಂಡು ಆ ಜಾಗನ ಒಂದು ಸ್ವಲ್ಪ ಇದು ಮಾಡಿದ್ರೆ ಮೊಗ್ಗುಗಳೆಲ್ಲ ಆಗಿದೆ. ಅದು ನಾವು ಕಟ್ ಮಾಡ್ತಾ ಇದ್ರೇ ಸ್ವಲ್ಪ ಚೆನ್ನಾಗಿ ಹೂವು ಜಾಸ್ತಿ ಬೇಕು ಅಂದರೆ ನಾವು ಆವಾಗವಾಗ ಕಟ್ ಮಾಡಬೇಕು. ಸೊ ಇದೊಂದು ರೋಸು ವೈಟ್ ಕಲರು, ಗೊಂಚಲಾಗಿ ಬರುತ್ತೆ. ಇಲ್ಲೊಂದು ಸೀಮೆ ಬದನೆಕಾಯಿ ಗೆಡ್ಡೆ ಹಾಕಿದ್ದೆ, ಮೊಳಕೆ ಬಂದಿತ್ತು ಅಂತ, ಅದು ಯಾಕೋ ಅದು ಬರಲೇ ಇಲ್ಲ. ಇಲ್ಲಿ ಇದನ್ನು ಹಾಕಿದ್ದೀವಿ, ಅರಿಶಿನ ಬರುತ್ತಲ್ಲ, ಅದನ್ನು ಹಾಕಿದ್ದೀವಿ. ಅದು ಇವಾಗ ಚೆನ್ನಾಗಿ ಬರ್ತಾ ಇದೆ ಅದು. ಮತ್ತು ಇದೊಂದು ರೋಸು, ಇದು ಗೊಂಚಲಾಗಿ ಇದನ್ನು ಬಿಡುತ್ತೆ, ಪಿಂಕ್ ಕಲರ್ ಬಟನ್ ರೋಸು. ಸೊ ಎಲ್ಲನೂ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿ ಗರಿ ಮುಚ್ಚಿದ್ದೀವಲ್ಲ, ಇಲ್ಲಿ ಆ ಕಡೆ ಈ ಕಡೆ 2 ಬೆಡ್ ಮಾಡಿ ಹಾಕಿದ್ವಿ. ಬಟ್ ಅದು ನಮಗೇನು ಅಷ್ಟೊಂದು ಐಡಿಯಾಸ್ ಇಲ್ಲದೆ ಇರೋದ್ರಿಂದ ಗೊತ್ತಾಗಲಿಲ್ಲ ನಮಗೆ, ಹಾಕಿದ್ದೀವಿ. ಇದು ಪಾರಿಜಾತ ಗಿಡ, ಇದನ್ನು ಅಷ್ಟೇ ಹೂವೆಲ್ಲ ಅರಳಿ ಉದುರಿದೆ. ಈಗ ಅದನ್ನು ತೆಗೆದ್ಬಿಡ್ಬೇಕು ನೋಡಿ, ಈ ಥರ ಇರುತ್ತೆ, ಇದನ್ನು ತೆಗೆದ್ಬಿಡ್ಬೇಕು. ತೆಗೆದಾಗ ಮತ್ತೆ ಅಲ್ಲಿ ಚಿಗುರುತ್ತೆ, ಅದು ಹೊಸ ಹೂ ಬರೋಕ್ಕೆ ಅವಕಾಶ ಆಗುತ್ತೆ. ಸೊ ಇದು ರೋಸ್ಮೆರಿ, ಈ ಹೇರ್ ಆಯಿಲ್ಗೆಲ್ಲ ಹಾಕ್ತಾರಲ್ಲ, ಇವಾಗೆಲ್ಲ ಸ್ಪ್ರೇ ತಗೊಂಡು ಎಲ್ಲ ಇದು ಮಾಡ್ತಾರಲ್ಲ, ಆ ಥರ ಆಯಿಲ್ಗೆ ಯೂಸ್ ಮಾಡ್ಕೋಬೋದು. ಇದು ಬ್ರಹ್ಮಕಮಲ, ಇದೊಂದು ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನು ನಾನು ತುಳಸಿ ಕಟ್ಟೆ ಅಕ್ಕಪಕ್ಕ ಹಾಕಿದ್ದೀನಿ, ಈ ಥರ ಗಿಡಗಳನ್ನ. ಆಮೇಲೆ ಇಲ್ಲೊಂದು ಬೆಟ್ಟತೋರ ಗೆಡ್ಡೆ ಹಾಕಿದ್ದೀನಿ, ಅಂದರೆ ಡೇರ ಬರುತ್ತಲ್ಲ ಅದು. ಸ್ವಲ್ಪ ಆರೆಂಜು ಅಲ್ಲ ಪಿಂಕು ಅಲ್ಲ, 2 ಮಿಕ್ಸು. ಅದು ಸ್ವಲ್ಪ ಗಿಡ ಒಣಗೋಗಿದೆ, ಬಟ್ ಗೆಡ್ಡೆ ಇದೆ, ಈಗ ಚೆನ್ನಾಗಿ ಚಿಗುರಿದೆ ಅದು. ತುಳಸಿ ಗಿಡ ಸುತ್ತಲೂ ನಾನು ರೈನ್ ಲಿಲ್ಲಿ ಗೆಡ್ಡೆಗಳನ್ನ ಹಾಕಿದ್ದೆ.
ಇಲ್ಲೊಂದು ಶೋ ಗಿಡ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಪರ್ಪಲ್ ಕಲರ್ ಬಿಡುತ್ತೆ, ಚೆನ್ನಾಗಿ ಕಾಣುತ್ತದು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಹೂ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇನ್ನು ತುಳಸಿ ಗಿಡನೂ ಅಷ್ಟೇ. ತುಳಸಿ ಗಿಡಕ್ಕೆ ಬಿಸಿಲು ಜಾಸ್ತಿ ಬಿದ್ರೇ ತುಳಸಿ ಗಿಡ ಚೆನ್ನಾಗಿ ಬರೋದು. ನನಗೆ ಅದು ಎಷ್ಟು ತುಳಸಿ ಗಿಡ ಹಾಳು ಮಾಡಿಬಿಟ್ಟಿದ್ದೀನೋ ಗೊತ್ತಿಲ್ಲ ನಾನು. ನಿಜವಾಗ್ಲೂ ಈಗ ಅಲ್ಲಿ ಮನೆ ಹತ್ರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಇನ್ನೂ ಕೆಲಸಗಳಿದ್ದಾವೆ. ಅಡಿಕೆ ಸಸಿ ಫಸ್ಟು ಎಡ್ಜಿಗೆಲ್ಲ ಅಡಿಕೆ ಸಸಿನ ಹಾಕ್ಬಿಡ್ತೀವಿ ಸುತ್ತಲೂ. ಆಮೇಲೆ ಅದರಿಂದ ಮುಂದಕ್ಕೆ ಬೇರೆ ಬೇರೆ ಗಿಡಗಳನ್ನ ಹಾಕೋಕ್ಕೆ. ಅಂದರೆ ನಮ್ಗೆ ಯಾವ ಕೆಲಸ ಮಾಡೋಕ್ಕೂ ಮಳೆ ಬರಬೇಕು, ಇಲ್ಲಾಂದರೆ ಭೂಮಿ ಗಟ್ಟಿಯಾಗಿದೆ. ಈ ಥರ ಪೈಪ್ ಹಾಕ್ಕೊಂಡು ನಾವು ಪೈಪಲ್ಲಿ ಒಂದಿನ ಎಲ್ಲ ನೀರನ್ನ ನೆನೆಸಿ, ನೀರು ಚೆನ್ನಾಗಿ ಬರುತ್ತೆ. ನಾವಿನ್ನೂ ಮೋಟ್ರ್ ಹಾಕ್ಕೊಂಡಿಲ್ಲ. ಸೊ ಎಲ್ಲ ಗಿಡಗಳಿಗೂ ಬಕೆಟಲ್ಲೇ ತೆಗೆದು ಹಾಕ್ತಾಯಿದ್ದೀವಿ ಇವಾಗ. ಸ್ವಲ್ಪ ಇರೋದ್ರಿಂದ ನಡೆಯುತ್ತೆ, ಜಾಸ್ತಿ ಆದರೆ ಕಷ್ಟ. ಇಲ್ಲೊಂದು ತಿಪ್ಪೆ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಹೂವು, ಮನೆಯಿಂದ ತರಕಾರಿ ಸಿಪ್ಪೆ ಅದು ಇದು ಎಲ್ಲ ತೊಗೊಂಡೋಗಿ ನಾವು ಇಲ್ಲಿ ಹಾಕ್ಕೋತೀವಿ, ಗೊಬ್ಬರ ಆಗತ್ತೆ ಅಂತ. ಸೊ ಮನೆ ಹಿಂದೆ ಆ ಥರ ಮಾಡ್ಕೊಂಡಿದ್ದೀವಿ. ಸೊ ಎಷ್ಟು ಚೆನ್ನಾಗಿ ಪಕ್ಷಿಗಳು ಸೌಂಡ್ ಮಾಡ್ತಾಯಿದ್ವು ಅಂದರೆ 5:30 6 ಗಂಟೆ ಆಯ್ತಾ ಇದ್ದಂಗೆ ಅಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಈ ಏನದು ಗಿಣಿಗಳು ಅಷ್ಟೊಂದು ಬರ್ತಿರ್ತವೆ. ಚೆನ್ನಾಗಿರುತ್ತೆ ಸೌಂಡ್ ಅಂತೂ, ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಅಲ್ಲಿ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ, ರೀಲ್ಸ್ಗೆ ಅಂತ ಮಾಡಿಕೊಂಡೆ. ಅದು ತುಂಬ ಚೆನ್ನಾಗಿದೆ ಅಂತ ಹಾಕ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿತ್ತು ಸೌಂಡು. ಇನ್ನು ಸಂಜೆ 6:30 ಆಗೋಯ್ತು. ಇನ್ನು ನಮ್ಮ ಮನೆಯವ್ರಿಗೂ ಕೆಲಸಗಳಿದ್ದಾವೆ, ಹೊರಡೋಣ ಅಂತಂದರು. ಸರಿ ಅಂತ ಈಗ ನಾನು ರೆಡಿಯಾಗಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಯಿತಾ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನಗೂ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.